1899 ಮೇ 8ರಂದು ಮಹಾನ್ ಕ್ರಾಂತಿಕಾರಿ ಮತ್ತು ಚಾಪೇಕರ್ ಸಹೋದರರಲ್ಲಿ ಒಬ್ಬರಾದ ವಾಸುದೇವ್ ಹರಿ ಚಾಪೇಕರ್ ಹುತಾತ್ಮರಾದರು. ವಾಸುದೇವ್ ಹರಿ ಚಾಪೇಕರ್, ದಾಮೋದರ್ ಹರಿ ಚಾಪೇಕರ್ ಮತ್ತು ಬಾಲಕೃಷ್ಣ ಹರಿ ಚಾಪೇಕರ್ ಎಂಬ 3 ಸಹೋದರರನ್ನು ಚಾಪೇಕರ್ ಸಹೋದರರು ಎಂದು ಕರೆಯಲಾಗುತ್ತದೆ. ಈ 3 ಸಹೋದರರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದರು. 1897ರಲ್ಲಿ ಪುಣೆಯಲ್ಲಿ ಪ್ಲೇಗ್ ಸಾಂಕ್ರಾಮಿಕ ರೋಗ ಹರಡಿತು. ಆದರೆ ಬ್ರಿಟಿಷ್ ಅಧಿಕಾರಿಗಳು ಅದನ್ನು ತೊಡೆದುಹಾಕಲು ಯಾವುದೇ ವಿಶೇಷ ಪ್ರಯತ್ನವನ್ನು ಮಾಡದಿದ್ದಾಗ 3 ಸಹೋದರರು ಕ್ರಾಂತಿಯ ಮಾರ್ಗವನ್ನು ಆರಿಸಿಕೊಂಡರು ಮತ್ತು ಪ್ಲೇಗ್ ಕಮಿಷನರ್ ವಾಲ್ಟರ್ ಚಾರ್ಲ್ಸ್ ರಾಂಡ್ ಮತ್ತು ಇನ್ನೊಬ್ಬ ಅಧಿಕಾರಿ ಆಯರ್ಸ್ಟ್ರನ್ನು ಕೊಲ್ಲುವುದಾಗಿ ನಿರ್ಧರಿಸಿದರು. 1897ರ ಜೂನ್ 22ರಂದು ರಾಣಿ ವಿಕ್ಟೋರಿಯಾ ಅವರ 60ನೇ ಹುಟ್ಟುಹಬ್ಬವನ್ನು ಪುಣೆಯ ಸರ್ಕಾರಿ ಭವನದಲ್ಲಿ ಆಚರಿಸಬೇಕಿತ್ತು. ಈ ಕಾರ್ಯಕ್ರಮದಲ್ಲಿ ಬ್ರಿಟಿಷ್ ಅಧಿಕಾರಿಗಳಾದ ರಾಂಡ್ ಮತ್ತು ಆಯರ್ಸ್ಟ್ ಕೂಡ ಭಾಗವಹಿಸಲಿದ್ದಾರೆ ಎಂಬ ಮಾಹಿತಿ ಇತ್ತು. ನಂತರ ದಾಮೋದರ್ ಹರಿ ಚಾಪೇಕರ್ ಮತ್ತು ಬಾಲಕೃಷ್ಣ ಹರಿ ಚಾಪೇಕರ್ ಅವರು ಸ್ನೇಹಿತರೊಬ್ಬರೊಂದಿಗೆ ಅಲ್ಲಿಗೆ ತಲುಪಿದರು. ದಾಮೋದರ್ ಹರಿ ಚಾಪೇಕರ್ ಅವರು ಕಮಿಷನರ್ ರಾಂಡ್ ಅವರ ಗಾಡಿಯ ಮೇಲೆ ಹತ್ತಿ ಅವರ ಮೇಲೆ ಗುಂಡು ಹಾರಿಸಿದರು ಮತ್ತು ಬಾಲಕೃಷ್ಣ ಹರಿ ಚಾಪೇಕರ್ ಅವರು ಆಯರ್ಸ್ಟ್ ಅವರ ಮೇಲೆ ಗುಂಡಿನ ದಾಳಿ ಮಾಡಿದರು. ಅದರ ನಂತರ ಬ್ರಿಟಿಷರು ಅವರ ಮೇಲೆ 20,000 ರೂಪಾಯಿಗಳನ್ನು ಬಹುಮಾನವಾಗಿ ಘೋಷಿಸಿದ್ದರು. ಬಹುಮಾನದ ಆಮಿಷಕ್ಕೆ ಒಳಗಾಗಿ ಚಾಪೇಕರ್ ಸಹೋದರರ 2 ಸಹಚರರು ಬ್ರಿಟಿಷರಿಗೆ ಮಾಹಿತಿ ನೀಡಿ ಅವರ ಬಂಧನವಾಗುವಂತೆ ಮಾಡಿದರು. ಬಾಲಕೃಷ್ಣ ಹರಿ ಅವರನ್ನು 1899ರ ಮೇ 12ರಂದು ಗಲ್ಲಿಗೇರಿಸಲಾಯಿತು. ಆದರೆ ದಾಮೋದರ್ ಹರಿ ಚಾಪೇಕರ್ ಅವರನ್ನು 1898ರ ಏಪ್ರಿಲ್ 18ರಂದು ಗಲ್ಲಿಗೇರಿಸಲಾಯಿತು. ಬ್ರಿಟಿಷ್ ಅಧಿಕಾರಿ ರಾಂಡ್ ಹತ್ಯೆಯ ವಿಚಾರಣೆಯ ಸಂದರ್ಭದಲ್ಲಿ ವಾಸುದೇವ ಹರಿ ಚಾಪೇಕರ್ ತನ್ನ ಸಹೋದರರಿಗೆ ದ್ರೋಹ ಮಾಡಿದ್ದ ವ್ಯಕ್ತಿಯನ್ನು ನ್ಯಾಯಾಲಯದಲ್ಲಿಯೇ ಹೊಡೆದರು. ಈ ಕಾರಣದಿಂದಾಗಿ ಬ್ರಿಟಿಷರು ಅವರನ್ನು ಬಂಧಿಸಿ 1899ರ ಮೇ 8ರಂದು ಗಲ್ಲಿಗೇರಿಸಿದರು. 1929ರ ಮೇ 8ರಂದು ಠುಮ್ರಿಯ ರಾಣಿ ಗಿರಿಜಾದೇವಿ ವಾರಣಾಸಿಯಲ್ಲಿ ಜನಿಸಿದರು. ಠುಮ್ರಿ ಭಾರತೀಯ ಶಾಸ್ತ್ರೀಯ ಸಂಗೀತದ ಜನಪ್ರಿಯ ಗಾಯನ ಶೈಲಿಯಾಗಿದೆ. ರಸ, ರಂಗು ಮತ್ತು ಭಾವಗಳು ಅದರಲ್ಲಿ ಪ್ರಧಾನವಾಗಿರುತ್ತವೆ. ಬನಾರಸ್ ಘರಾನಾದ ಗಿರಿಜಾದೇವಿಯವರಿಗೆ 1972ರಲ್ಲಿ ಪದ್ಮಶ್ರೀ, 1989ರಲ್ಲಿ ಪದ್ಮಭೂಷಣ ಮತ್ತು 2016ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಅವರು 1949ರಲ್ಲಿ ಅಲಹಾಬಾದ್ ಆಲ್ ಇಂಡಿಯಾ ರೇಡಿಯೋದ ಮೂಲಕ ಸಂಗೀತ ಜಗತ್ತಿನಲ್ಲಿ ಸಾರ್ವಜನಿಕವಾಗಿ ತಮ್ಮ ಚೊಚ್ಚಲ ಪ್ರವೇಶ ಮಾಡಿದರು. ಅವರು 1951ರಲ್ಲಿ ಬಿಹಾರದಲ್ಲಿ ಮೊದಲ ಸಾರ್ವಜನಿಕ ಸಂಗೀತ ಕಚೇರಿಯನ್ನು ನಡೆಸಿದರು. ಗಿರಿಜಾದೇವಿಯವರು ಶಾಸ್ತ್ರೀಯ ಸಂಗೀತದ ಜೊತೆಗೆ ಠುಮ್ರಿ ಹಾಡುವುದರಲ್ಲೂ ನಿಷ್ಣಾತರಾಗಿದ್ದರು. ಈ ಕಾರಣದಿಂದ ಅವರನ್ನು ಠುಮ್ರಿಯ ರಾಣಿ ಎಂದು ಕರೆಯಲಾಯಿತು. ಆಗಿನ ಸಮಾಜಕ್ಕೆ ವಿರುದ್ಧವಾಗಿ ಅವರು ಚಿಕ್ಕ ವಯಸ್ಸಿನಲ್ಲೇ ಗುರು ಪಂಡಿತ್ ಸರಯೂ ಪ್ರಸಾದ್ ಮಿಶ್ರಾ ಅವರಿಂದ ಸಂಗೀತವನ್ನು ಕಲಿತರು. 1952ರಲ್ಲಿ ಗಿರಿಜಾದೇವಿಯವರು ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಇತರ ಮಂತ್ರಿಗಳ ಮುಂದೆ ಠುಮ್ರಿ ಗಾಯನವನ್ನು ಪ್ರಸ್ತುತಪಡಿಸಿದರು. ಆಮ್ಲಜನಕವನ್ನು ಕಂಡುಹಿಡಿದ ವಿಜ್ಞಾನಿ ಆಂಟೋಯಿನ್ ಲಾವೋಸಿಯರ್ 1794ರ ಮೇ 8ರಂದು ಪ್ಯಾರಿಸ್ನಲ್ಲಿ ನಿಧನರಾದರು. ಕಾರ್ಲ್ ವಿಲ್ಹೆಲ್ಮ್ ಶೀಲೆ ಎಂಬವರು 1771ರ ಜೂನ್ನಲ್ಲಿ ಆಮ್ಲಜನಕವನ್ನು ಕಂಡುಹಿಡಿದಿದ್ದರೂ ಕೂಡ ಅವರು ತನ್ನ ಆವಿಷ್ಕಾರವನ್ನು ಎಲ್ಲಿಯೂ ಪ್ರಕಟಿಸಿರಲಿಲ್ಲ. 1775ರಿಂದ 80ರ ಅವಧಿಯಲ್ಲಿ ಆಂಟೋಯಿನ್ ಲಾವೋಸಿಯರ್ ಆಮ್ಲಜನಕದ ಆವಿಷ್ಕಾರಕ್ಕೆ ಪ್ರಮುಖ ಕೊಡುಗೆಗಳನ್ನು ನೀಡಿದರು. ವಸ್ತುಗಳ ದಹನ ಮತ್ತು ಉಸಿರಾಟದಲ್ಲಿ ಆಮ್ಲಜನಕದ ಪಾತ್ರವನ್ನು ಕಂಡುಹಿಡಿದರು. ಆಮ್ಲಜನಕವನ್ನು ರಾಸಾಯನಿಕ ಅಂಶವಾಗಿ ಕಂಡುಹಿಡಿದ ಶ್ರೇಯಸ್ಸು ಲಾವೋಸಿಯರ್ ಅವರಿಗೆ ಸಲ್ಲುತ್ತದೆ. ಅವರನ್ನು ಆಧುನಿಕ ರಸಾಯನಶಾಸ್ತ್ರದ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಭೌತಶಾಸ್ತ್ರದಲ್ಲಿ ನ್ಯೂಟನ್ ಮತ್ತು ಜೀವಶಾಸ್ತ್ರದಲ್ಲಿ ಚಾರ್ಲ್ಸ್ ಡಾರ್ವಿನ್ಗೆ ಸಮಾನವಾದ ಸ್ಥಾನವನ್ನು ರಸಾಯನಶಾಸ್ತ್ರ ಕ್ಷೇತ್ರದಲ್ಲಿ ಅವರು ಹೊಂದಿದ್ದಾರೆ. 1794ರಲ್ಲಿ ಈ ದಿನದಂದು ಆಂಟೋಯಿನ್ ಲಾವೋಸಿಯರ್ ಅವರನ್ನು ದೇಶದ್ರೋಹದ ಆರೋಪ ಹೊರಿಸಿ ಗಲ್ಲಿಗೇರಿಸಲಾಯಿತು. ಆದಾಗ್ಯೂ 1.5 ವರ್ಷಗಳ ನಂತರ ಫ್ರೆಂಚ್ ಸರ್ಕಾರವು ತನ್ನ ತನಿಖೆಯಲ್ಲಿ ಅವರ ವಿರುದ್ಧದ ಆರೋಪಗಳನ್ನು ಸುಳ್ಳು ಎಂದು ಕಂಡುಹಿಡಿದಿತ್ತು. ಲಾವೋಸಿಯರ್ಗೆ ಶಿಕ್ಷೆ ವಿಧಿಸಿದ್ದು ತಪ್ಪು ಎಂದು ಸರ್ಕಾರ ಹೇಳಿತ್ತು. ಯುರೋಪ್ನಲ್ಲಿ ಮೇ 8ಅನ್ನು ವಿಜಯ ದಿನವಾಗಿ ಆಚರಿಸಲಾಗುತ್ತದೆ. ವಾಸ್ತವವಾಗಿ 1945ರಲ್ಲಿ ಈ ದಿನದಂದು ಯುರೋಪಿನಲ್ಲಿ 2ನೆಯ ಮಹಾಯುದ್ಧವು ಜರ್ಮನಿಯ ಸೋಲಿನೊಂದಿಗೆ ಕೊನೆಗೊಂಡಿತು. ಹಿಟ್ಲರನ ಆತ್ಮಹತ್ಯೆಯ ನಂತರ ಜರ್ಮನಿಯು ಮೇ 7ರಂದು ಶರಣಾಯಿತು. ಆದರೆ ಶರಣಾಗತಿ ಪತ್ರಕ್ಕೆ ಮೇ 8ರಂದು ಸಹಿ ಹಾಕಿದ್ದರಿಂದ ಈ ದಿನವನ್ನು ವಿಜಯ ದಿನ ಎಂದು ಹೆಸರಿಸಲಾಯಿತು.
ಆದಾಗ್ಯೂ ಈ ದಿನದಂದು ವಿಶ್ವ ಯುದ್ಧವು ಸಂಪೂರ್ಣವಾಗಿ ಕೊನೆಗೊಂಡಿರಲಿಲ್ಲ. ಅಮೆರಿಕ ಮತ್ತು ಬ್ರಿಟನ್ ನೇತೃತ್ವದ ಒಕ್ಕೂಟದ ಪಡೆಗಳು 1945ರ ಆಗಸ್ಟ್ವರೆಗೆ ಜಪಾನನ್ನು ಸೋಲಿಸಲು ಸಾಧ್ಯವಾಗಿರಲಿಲ್ಲ. 1945ರ ಸೆಪ್ಟೆಂಬರ್ 2 ಅಧಿಕೃತವಾಗಿ ವಿಶ್ವ ಸಮರ 2ರ ಅಂತ್ಯವೆಂದು ಪರಿಗಣಿಸಲಾಗಿದೆ. 1939ರಿಂದ 1945ರ ಅವಧಿಯಲ್ಲಿ ನಡೆದ ಎರಡನೇ ಮಹಾಯುದ್ಧದಲ್ಲಿ 6 ಲಕ್ಷಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದರು. ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ದಿನವನ್ನು ಮೇ 8ರಂದು ಆಚರಿಸಲಾಗುತ್ತದೆ. ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತ ಹೆನ್ರಿ ಡ್ಯುನಾಂಟ್ ಅವರು ಇಂಟರ್ನ್ಯಾಷನಲ್ ಕಮಿಟಿ ಆಫ್ ರೆಡ್ ಕ್ರಾಸ್ ಅನ್ನು ಸ್ಥಾಪಿಸಿದರು. 1828ರ ಮೇ 8ರಂದು ಹೆನ್ರಿ ಅವರು ಜನಿಸಿದ್ದರು. ಆದ್ದರಿಂದ ಅವರ ಜನ್ಮದಿನವಾದ ಈ ದಿನದಂದು ಅವರ ಆಲೋಚನೆಗಳನ್ನು ಪ್ರಪಂಚದಾದ್ಯಂತ ಹರಡುವ ಉದ್ದೇಶದಿಂದ ರೆಡ್ ಕ್ರಾಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ. ವಿಶ್ವ ರೆಡ್ ಕ್ರಾಸ್ ಸೊಸೈಟಿ ಆಹಾರದ ಕೊರತೆ, ನೈಸರ್ಗಿಕ ವಿಕೋಪಗಳು, ಯುದ್ಧ ಮತ್ತು ಸಾಂಕ್ರಾಮಿಕ ಸಮಯದಲ್ಲಿ ಸಾಮಾನ್ಯ ಜನರಿಗೆ ಸಹಾಯ ಮಾಡಲು ಹೆಸರುವಾಸಿಯಾಗಿದೆ. 1859ರಲ್ಲಿ ಇಟಲಿ ಕದನದಲ್ಲಿ ಗಾಯಗೊಂಡ ಸೈನಿಕರ ಅವಸ್ಥೆ ಕಂಡು ಹೆನ್ರಿ ಡ್ಯುನಾಂಟ್ ತೀವ್ರವಾಗಿ ನೊಂದಿದ್ದರು. ಯಾಕೆಂದರೆ ಯುದ್ಧ ಭೂಮಿಯಲ್ಲಿ ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡಲು ಯಾವುದೇ ವೈದ್ಯಕೀಯ ಸೌಲಭ್ಯಗಳು ಲಭ್ಯವಿರಲಿಲ್ಲ. ಇದರಿಂದ ಮನನೊಂದ ಅವರು 1863ರಲ್ಲಿ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಸಮಿತಿಯನ್ನು ರಚಿಸಿದರು. ಹೆನ್ರಿ ಡ್ಯುನಾಂಟ್ ಅವರು ಮಾನವೀಯತೆಯ ಸೇವೆಗಾಗಿ 1901ರಲ್ಲಿ ಮೊದಲ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದರು.